ಹಲೋ ಶಿಷ್ಯ ಹೆಂಗ್ ಹೊಡದ್ವಿ ಬಾಕ್ಸೆ ಬಾಕ್ಸೆ. ನೀವೆಲ್ಲ ಹೊಡೆದ್ರಿ? ನೀವ್ ಸೋತೋದ್ರಲ್ಲ ಇವತ್ತು. ಅದೇ ಶಿಷ್ಯ ಮೊನ್ನೆ ಹೆಂಗ್ ಹೊಡದ್ವಿ ಬಾಕ್ಸೆ ಬಾಕ್ಸೆ. ನಾವು ಮೊನ್ನೆ ಎಮ್ಮೈ ಕಣ ಹೊಡೆದಿದ್ ನೀವು. ಅದೇ ಶಿಷ್ಯ ಹೆಂಗ್ ಹೊಡದ್ವಿ. ಏನ್ ಹೊಡಿಯೋದು? ಹಾರ್ದಿಕ್ ಪಾಂಡ್ಯ ಮತ್ತೆ ತಿಲಕ್ ವರ್ಮಾ ಬಂದಾಗ ಕೆಳಗಡೆ ಗಲಗಲ ಅನ್ಬಿಟ್ಟಿರುತ್ತೆ ನಿಮ್ಗೆ. ಅದೆಲ್ಲ ಮಾತಾಡ್ಬೇಡ ನೀವು. ಒಟ್ನಲ್ಲಿ ಗೆದ್ವಾ, ನಮಗ್ ಗೆಲ್ಲದ್ ಇಂಪಾರ್ಟೆಂಟ್. ಆಯ್ತು, ಅದಕ್ಕೇನೋ ಇವಾಗ. ಅದೇ ಶಿಷ್ಯ ನಿಮ್ಗೊಂದ್ಸತಿ ಆಯ್ತು, ಎಮ್ಐಗಾಯ್ತು, ನೆಕ್ಸ್ಟ್ RR ಪಂಜಾಬ್ ನ ಹೊಡೆದ್ಬಿಟ್ಟು ಮೇ 3ನೇ ತಾರೀಕು ನಿಮ್ಗೆ ಬಾಕ್ಸೆ ಬಾಕ್ಸೆ ಹೊಡಿಯದೆ. ಬಾರ ಬಾರ ಶಿಷ್ಯ, ಆಯ್ತು. ನಿಮ್ಮೆಲ್ಲರಿಗೂ ನಮ್ ತಲಾ ಒಬ್ನೇ ಸಾಕು. ನೋಡಿ ನೋಡಿ ಲಾಸ್ಟ್ 4 ಮ್ಯಾಚ್ ಏನ್ ವಿಜಯ, ಏನ್ ವಿಜಯ. ಅದಲ್ಲದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬೇರೆ ಟಾಪ್ ಅಲ್ಲಿ ಇದೀರಂತೆ. ಬತ್ತೀವ್ ಶಿಷ್ಯ, ಇನ್ನು 9 ಮ್ಯಾಚ್ ಐತೆ. ಬತ್ತೀವ್ ತಾಳು. ಬರ್ರಿ ಬರ್ರಿ, ಇವತ್ ನೈಟ್ ಬೇರೆ KKR ಮೇಲೆ ಐತಲ್ಲ, ನೋಡೋಣ ಏನ್ ಮಾಡ್ತೀರಾ ಅಂತ. ನೋಡು ನಮ್ ತಲಾ ಹೆಂಗ್ ಕೊಡ್ತಾನೆ ಅಂತ. ಲೇ, ನಿಮ್ ಟೀಮ್ ಅಲ್ಲಿ ನಿಮ್ ತಲಾ ಬಿಟ್ಟು ಇನ್ನು 10 ಜನ ಅವ್ರೆ ಕಣ. ಆದ್ರೂ ನಮ್ಗೆ ನಮ್ ತಲಾನೇ ನಮ್ಗೆ. ಅಯ್ಯ ಆಯ್ತು, ನಿಮ್ ತಲಾದ ಹಿಡ್ಕೊಂಡ್ ನೇತಾಡ್ರಿ. ಏನಂದೆ? ತಲಾನೇ ಹಿಡ್ಕೊಂಡ್ ಆಟ ಆಡ್ರಿ ಅಂದೆ. ಅದ್ ಸರಿ, ನೀನ್ ಸೋತವ್ರೆ ಅಂತ ನನಗ್ ಫೋನ್ ಮಾಡಿದ್ಯಾ? ಸೋತ್ರಾಗಾದ್ರು ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನದವ್ರು ಇದ್ರೆ ಸರು ನಾಷ್ಟ ಮಾಡ್ಬೇಕು.